ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿಗಳು ಘೋಷಣೆ ಮಾಡಿತ್ತು. ಸೊ ಆ ಗ್ಯಾರಂಟಿಗಳು ರದ್ದಾಗುವ ಮುನ್ಸೂಚನೆಯನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದೀಗ ಕಾಂಗ್ರೆಸ್ನ ಸಚಿವರಾಗಿರುವಂಥ ಲಕ್ಷ್ಮಣ್ ಸವದಿಯವರು ಕೂಡ ಇದರ ಬಗ್ಗೆ ಮಾಹಿತಿನ ನೀಡಿದರು. ಇಂದು ಸಂಜೆ 6 ಗಂಟೆ ಸುಮಾರಿಗೆ ಈ ಗ್ಯಾರಂಟಿಗಳನ್ನ ತೆಗಿಬೇಕಂತ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರು ಈ ರೀತಿ ಮಾಹಿತಿ ನೀಡಿದ್ದಾರೆ. ಸೊ ಅದೇ ರೀತಿ ತುಂಬ ಜನ ಹೇಳ್ತಾ ಇದ್ದಾರೆ, ಸೊ ಇದು ರದ್ದಾಗಲ್ಲ ಎಲ್ಲ ಡಿಸ್ಕಷನ್ಸ್ ನಡೀತಾ ಇದೆ. ಸೊ ನೋಡಿ, ಕರೆಕ್ಟಾಗಿರೋ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ಕೊಡ್ತೀನಿ. ನೋಡಿ, ಕರೆಕ್ಟಾಗಿ ನೋಡಿ ಈ 5 ಗ್ಯಾರಂಟಿಗಳೇನಿದೆ ಇದು ರದ್ದಾಗುವ ಚಾನ್ಸಸ್ ತುಂಬ ಕಡಿಮೆ ಇದೆ. ಯಾಕಂದರೆ ಕೇಂದ್ರದಲ್ಲಿ ಬಂದಿರೋದು BJP ಸರ್ಕಾರ ಅಂದ್ಕೊಂಡು ಹಲವಾರು ಜನ ಏನು ಹೇಳ್ತಾ ಇದ್ದಾರೆ, ಸೊ ತೆಗೆದುಬಿಡುತ್ತೆ BJP ಸರ್ಕಾರ ಇದನ್ನು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರು ತೆಗೆಯಲ್ಲ. ಯಾಕಂದರೆ ಇದು ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳಿವು. ಸೊ ಅದಕ್ಕಾಗಿ ಇಲ್ಲಿ ಕಾಂಗ್ರೆಸ್ ಇದೆ ಆಲ್ರೆಡಿ. ಸೊ 5 ವರ್ಷನೂ ಬರುವ ಎಲ್ಲ ಸಾಧ್ಯತೆಯೂ ಇದೆ. ಯಾವುದೇ ಕಾರಣಕ್ಕೂ ನೀವು ಭಯ ಬೀಳಬೇಡಿ. ಅದೇ ರೀತಿ ನಿಮ್ಮ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹಜ್ಯೋತಿ, ಶಕ್ತಿ ಯೋಜನೆ, ಸೊ ಎಲ್ಲ ಯೋಜನೆ ಪ್ರಚಲಿತವಾಗಿ ನಡೀತಾನೆ ಇದೆ. ಸೊ ಯಾವುದೇ ಕಾರಣಕ್ಕೂ ಇನ್ನೂ ಯಾವುದೇ ರೀತಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೂಡ ಯಾವುದು ಬಂದಿಲ್ಲ. ಸೊ ಕಾಂಗ್ರೆಸ್ ಸರ್ಕಾರದಿಂದ ಕೂಡ ಬಂದಿಲ್ಲ ಅದ್ರ ಬಗ್ಗೆ ಮಾಹಿತಿ. ಸೊ ಅದು ಯಾವುದೇ ಕಾರಣಕ್ಕೂ ಆ ರೀತಿ ಆಗಲ್ಲ. ಸೊ ಇವಾಗ ಏನು ನಡೀತಾ ಹೋಗ್ತಾ ಇದೆ. ಮುಂದೆ ನೋಡೋಣ, ವೇಟ್ ಮಾಡೋಣ ಏನಾಗ್ಬೋದು ಅಂತ. ಇನ್ನೊಂದು ಏನಂದರೆ ರೀಸನ್ನು ರದ್ದಾಗುತ್ತೆ ಅನ್ನೋಕ್ಕೆ ರೀಸನ್ ಏನಂದರೆ ನೋಡಿ, ಈ MP ಎಲೆಕ್ಷನಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸೊ ಹಲವಾರು ಕಡಿಮೆ ಸೀಟನ್ನ ತೊಗೊಂಡ್ಬಿಟ್ಟಿದೆ. ಸೊ ಕಾಂಗ್ರೆಸ್ ಸರ್ಕಾರ ಸೀಟು ಕಡಿಮೆ ಸಿಕ್ಕಿದೆ. ಸೊ ಅದಕ್ಕಾಗಿ ಇದರಿಂದ ಯೂಸಸ್ ಇಲ್ಲ, ಇದರಿಂದ ನಮ್ಮ ಸರ್ಕಾರಕ್ಕೆ ಬೆನಿಫಿಟ್ ಸಿಕ್ಕಿಲ್ಲ ಗ್ಯಾರಂಟಿಯಿಂದ. ಈ ಲೋಕಸಭೆ ಚುನಾವಣೆಯಲ್ಲಿ ನಮಗೆ ಕರೆಕ್ಟಾಗಿ ಸೀಟ್ಗಳು ಸಿಕ್ಕಿಲ್ಲ ಅನ್ನೋ ರೀಸನ್ಗೂ ಆದರೂ ಆಗುತ್ತೆ ಅಂತ ಹಲವಾರು ಜನರು ಹೇಳ್ತಾ ಇದ್ರಿ. ಸೊ ಹಂಗೂ ಆಗ್ಬೋದು. ಅದು ಇವಾಗಂತೂ ಯಾವುದೇ ಅಫಿಷಿಯಲ್ ಆಗಿ ಆಗಲ್ಲ, ಅದಂತೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೂ ಕೆಲವು ತಿಂಗಳ ಕಾಲ ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಮಾಹಿತಿನ ಅವರು ಕೊಡಲ್ಲ. ನೋಡೋಣ, ಮುಂದೆ ವೆಯ್ಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ನೋಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ಏನೇ ಮಾಹಿತಿ ಬಂದರೂ ನಾನು ಇಮ್ಮಿಡಿಯೇಟ್ಲಿ ನಿಮಗೆ ತಲುಪಿಸೋ ಕೆಲಸನ ಮಾಡ್ತಾ ಹೋಗ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಗೃಹಲಕ್ಷ್ಮಿ ಮತ್ತು ಯುವ ನಿಧಿಗೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳನ್ನ ನಾನು ಆಲ್ರೆಡಿ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.